ನಶಾ ಮುಕ್ತ ದಿನವಾಗಿ ಇವತ್ತು ದೊಡ್ಡ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಎಲ್ಲ ಸಮಾಜದಲ್ಲಿ ನಶೆಯ ಕುರಿತು ನಾವೆಲ್ಲ ಸೇರಿ ತೊಡಗಿಸಬೇಕು. ನಶೆ ಮುಕ್ತ ಸಮಾಜವನ್ನಾಗಿ ಮಾಡಬೇಕು. ನಮ್ಮ ಸಮಾಜವನ್ನು ನಶೆ ಮುಕ್ತವಾಗಿ ಮಾಡುವುದಕ್ಕಾಗಿ ಇಲ್ಲಿ ನಮ್ಮ 12 ಮಸೀದಿಗಳ ಮಸಾಜಿದ್ ಫೆಡರೇಷನ್ ಮುಂದೆ ಬಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಗೂಡಿ ಎಲ್ಲ ಸುಮಾರು 8 ಬಡಾವಣೆಗಳಲ್ಲಿ ದೊಡ್ಡ ರ್ಯಾಲಿ ನಡೆಸಿ ಜನರಲ್ಲಿ ಮತ್ತು ಯುವಕರಲ್ಲಿ ನಶಾಮುಕ್ತ ಬಗ್ಗೆ, ನಶೆಯನ್ನು ಬಿಡುವುದರ ಬಗ್ಗೆ ಅರಿವನ್ನು ಮೂಡಿಸುವುದಕ್ಕಾಗಿ ದೊಡ್ಡ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡು ನಶಾಮುಕ್ತ ಮಾಡಬೇಕು ನಮ್ಮ ಸಮಾಜವನ್ನು. ಸಮಾಜದಲ್ಲಿ ಯಾವ ಹುಡುಗರು ಅಥವಾ ಹುಡುಗಿಯರು, ಕಾಲೇಜ್ ಹುಡುಗರು ಅಥವಾ ಬೇರೆ ಕೆಲಸಕ್ಕೆ ಹೋಗೋರು ನಶೆ ದುಶ್ಚಟಕ್ಕೆ ಬಲಿಯಾಗಿದ್ದಾರೋ ಆ ದುಶ್ಚಟದಿಂದ ಅವರಿಗೆ ಕಾಪಾಡಲು, ಅವರಿಗೆ ಹೊರತರಲು, ಅವರಿಗೆ ಮತ್ತೆ ಸಮಾಜಕ್ಕೆ ತಂದು ಸಮಾಜದಲ್ಲಿ ಒಳ್ಳೆ ಜೀವನ ನಡೆಸುವಂತಾಗಿ ಮಾಡಿ ಅವರಿಗೆ ಒಂದು ಒಳ್ಳೆ ರೀತಿಯ ಜೀವನ ಮತ್ತು ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನ ಬರುವಂತೆ ಮಾಡುವುದಕ್ಕಾಗಿ ನಾವೆಲ್ಲ ಸೇರಿ ನಶೆ ಮುಕ್ತಕ್ಕಾಗಿ, ನಶೆಯ ದುಶ್ಚಟದಿಂದ, ಡ್ರಗ್ಸ್ ಉಪಯೋಗಿಸುವುದರಿಂದ ಸಮಾಜದಲ್ಲಿ ಕಾಪಾಡುವುದಕ್ಕಾಗಿ, ದುಶ್ಚಟದಿಂದ ಅವರಿಗೆ ಹೊರತರುವುದಕ್ಕಾಗಿ ಸುಮಾರು 12 ಮಸೀದಿಗಳ ಎಲ್ಲಾ ಜನ ಸೇರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಗೂಡಿ ಇದರಿಂದ ನಾವು ಹಮ್ಮಿಕೊಂಡಿದ್ದೇವೆ. ನಮಗೆಲ್ಲ ಹಣ ಸಿಗುತ್ತೆ. ನಮ್ಮ ಯುವಕರಿಗೆ ಕಾಪಾಡುವುದಕ್ಕಾಗಿ ತಮ್ಮೆಲ್ಲ ಸಹಕಾರ ಸಿಗುತ್ತೆ. ನಮ್ಮ ಯುವಕರು ಆ ಒಂದು ದುಶ್ಚಟದಿಂದ ಹೊರಬಂದ್ರೆ ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆ, ನಮ್ಮ ರಾಜ್ಯಕ್ಕೆ ಒಳ್ಳೆ ಸಮಾಜದ ಒಳ್ಳೆ ವ್ಯಕ್ತಿಯಾಗಿ ಅವರು ಬರುವಂತೆ ಈ ಒಂದು ನಮ್ಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದೇ ಕಾರ್ಯಕ್ರಮದ ಅಂಗವಾಗಿ ಸುಮಾರು 8 ಬಡಾವಣೆಗಳಲ್ಲಿ ನಮ್ಮ ಒಂದು ಜಾಥಾವನ್ನು ತಗೊಂಡೋಗಿ ಎಲ್ಲರಲ್ಲೂ ಇದನ್ನು ಅರಿವು ಮೂಡಿಸುವುದಕ್ಕಾಗಿ ನಾವೆಲ್ಲ ನಶಾಮುಕ್ತ ದಿನವನ್ನು ಮಾಡಿದ್ದೇವೆ. ತಮ್ಮೆಲ್ಲ ಸಹಕಾರ ಬೇಕೆಂದು ಕೋರುತ್ತಿದ್ದೇವೆ. ನಮ್ಮ ಸಮಾಜದಲ್ಲಿ ದುಶ್ಚಟಕ್ಕೆ ಯಾರು ಬಲಿಯಾಗಿದ್ದಾರೋ ಆ ಈ ದುಶ್ಚಟದಿಂದ ಹೊರತರುವುದಕ್ಕಾಗಿ ತಮ್ಮೆಲ್ಲ ಸಹಕಾರ ಸಿಗುತ್ತೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೇವೆ. ಇದೇ ಸಂದರ್ಭದಲ್ಲಿ ನಮ್ಮ ಯುವಕರು ಯಾರು ಹೊರಬರುವುದಕ್ಕೆ ಕಷ್ಟವಾಗುತ್ತೋ ಅಥವಾ ಯಾವ ನಮ್ಮ ಮಕ್ಕಳಿಗೆ ಈ ದುಶ್ಚಟದಿಂದ ಕಾಪಾಡುವುದಕ್ಕಾಗಿ ಏನಾದರೂ ತೊಂದರೆ ಇದ್ರೆ ನಾವು ಯಾವಾಗ ಬೇಕಾದರೂ ನಮ್ಮ ಮಸೀದಿ ಫೆಡರೇಷನ್ ಬಂದು ಕಾಣಬಹುದು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಸಹಕಾರ ನೀಡುವುದಾಗಿ ಹೇಳಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನು ಕಾಣಬಹುದು ಅಂತ ಹೇಳುತ್ತಾ ನಾನು ತಮ್ಮೆಲ್ಲ ಮತ್ತೊಮ್ಮೆ ಕೋರುತ್ತಾ ನಮ್ಮ ಯುವಕರಿಗೆ ನಶೆ ಮುಕ್ತರಾಗಿ ಮಾಡೋಣ ಅಂತ ಹೇಳಿ ಹೇಳುತ್ತಾ ನಾನು ಮಾತು ಮುಗಿಸ್ತೇನೆ. ಇದೇ ಸಂದರ್ಭದಲ್ಲಿ ನಮ್ಮ ಮಾಜಿ ಕಾರ್ಪೊರೇಟರಾದ ಮುಜಾಹಿದ್ ಪಾಷಾ ಅವರಿಗೆ ತಮ್ಮ ಮುಂದೆ ಮಾತನ್ನು ಹೇಳಬೇಕಾಗಿ ನಾನು